ಇದು ಸೀನಿಯರ್ ರ್ಯಾಗಿಂಗ್ ಅನ್ಕೋಬೇಡಿ. ನನ್ನ ಹೃದಯದ ಮಾತು ಇದ್ರಲ್ಲಿ ಅಡಗಿದೆ. ಕೇಳ್ತೀರಾ? ನಂದು ಫಸ್ಟ್ ಡೇ ಪೋಸ್ಟಿಂಗ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ. ನಿಮ್ ನೋಡ್ತಾ ಇದ್ರೆ ನನ್ನ BP ರೈಸ್ ಆಗುತ್ತೆ. ನೀವು ನಕ್ಕಾಗ ನನ್ನ ಹಾರ್ಟ್ ಬೀಟ್ ನಿಂತೋಗುತ್ತೆ. ನಿನ್ ಮಾತು ಕೇಳಿದ್ರೆ ನನ್ BP ಕೂಡ ರೈಸ್ ಆಗತ್ತೆ. ಡಾಕ್ಟರ್ ಆಶ್, ನೀವು ಕೇಳಿದೆಲ್ಲ ರಿಪೋರ್ಟ್ಸು ತಂದಿದ್ದೀನಿ. ಹಾಗೆ ನಿಮಗಾಗಿ ಗುಲಾಬ್ ಜಾಮೂನ್ ಕೂಡ ತಂದಿದ್ದೀನಿ. ಸದ್ಯ ಗುಲಾಬಿ ಕೇಳ್ತಿಲ್ವಲ್ಲ, ನಾವೇನು ವಿಷ್ಣುವರ್ಧನ್ ಸುಹಾಸಿನಿ ಜೋಡಿ? ಡಾಕ್ಟರ್, ನೀವು ಯಾವಾಗಲೂ ಹೀಗೇನೆ ಶೀಟ್ನೇ ನೋಡ್ತಿರ್ತೀರಾ. ನನ್ನ ಹೃದಯ ಬಡ್ತಾನ ಯಾವಾಗ ಕೇಳ್ತೀರಾ? ಸದ್ಯಕ್ಕೆ ಶೀಟ್ ಕೊಡಿ, ಮೊದಲು ಈ ರಿಪೋರ್ಟ್ ನೋಡ್ತೀನಿ, ಆಮೇಲೆ ನಿಮ್ಮ ಹೃದಯ ಮತ್ತು ಬ್ರೈನ್ CT ಸ್ಕ್ಯಾನ್ ಮಾಡ್ತೀನಿ. ಸುವಿಧಾ, ನೀನ್ ಸಿಕ್ಕದೆ ಹೋದ್ರೆ ನನ್ನ ಹಾರ್ಟ್ ಫುಲ್ಲಿ ಬ್ಲಾಕ್. ಆಗ ನೀನೇ ಆಪರೇಷನ್ ಥಿಯೇಟರ್ ಅಲ್ಲಿ ಮಾಡ್ಬೇಕು ನನ್ನ ಹಾರ್ಟ್ ನ ಅನ್ಬ್ಲಾಕ್. ಇಲ್ಲ ಡಾಕ್ಟರ್, ನಂಗೆ ಹಾರ್ಟ್ ನಲ್ಲಿ ಇಂಟ್ರೆಸ್ಟ್ ಇಲ್ಲ. ಕಿಡ್ನಿ ಸ್ಪೆಷಲಿಸ್ಟ್ ಆಗೋಣ ಅಂತ ಇದ್ದೀನಿ. ಈ ವಾರ್ಡಲ್ಲಾದ್ರೂ ಹೀರು, ಆ ವಾರ್ಡಲ್ಲಾದ್ರೂ ಹೀರು, ಎಂದೆಂದಿಗೂ ನೀ ನನ್ನವಳಾಗಿರು. ಸುವಿ, ಸಿಸ್ಟರ್, ಬೆಡ್ ನಂಬರ್ 90 ಪೇಷಂಟ್ಗೆ ಲಿವರ್ ಎನ್ಲಾರ್ಜ್ ಆಗಿದೆ, ಜಾಸ್ತಿ ಕುಡಿಬಾರ್ದು ಅಂತ ಅಡ್ವೈಸ್ ಮಾಡಿದ್ರ? ಹಾ, ನಾನು ಹೇಳ್ದೆ ಡಾಕ್ಟ್ರೇ. ಅದಕ್ಕೆ ಅವನು ಲಿವರ್ ದೊಡ್ಡದಾಗಿದೆ ಅಂದ್ರೆ 90 ಕುಡಿಯೋಕೆ ಏನ್ ಪ್ರಾಬ್ಲಮ್, ಜಾಸ್ತಿ ಜಾಗ ಇದೆ ಅಲ್ವಾ ಮೇಡಮ್ ಅಂತ ನಂಗೆ ಪ್ರಶ್ನೆ ಮಾಡ್ತಾನೆ. ಯಾರಾದ್ರೂ 90 ಅಂದ್ರ 90 ಹೆಚ್ಚಿನವ್ರನ್ನ ಬಿಡಲ್ಲ ಈ ಮನ್ನತ. ಸಿಸ್ಟರ್, ಬೆಡ್ ನಂಬರ್ 143 ಪೇಷಂಟ್ BP ಹಾರ್ಟ್ ರೇಟ್ ಎಷ್ಟು? ಬೆಡ್ ನಂಬರ್ ಎಷ್ಟು ಅಂದ್ರಿ ಡಾಕ್ಟ್ರೇ? 143. ಅದನ್ನೇ ಸ್ವಲ್ಪ ಸ್ವೀಟ್ ಆಗಿ ಹೇಳಿ ಡಾಕ್ಟ್ರೇ. ಯಾಕೆ? 143 ಹಂಗಂದ್ರೆ ನೀಲು ಅಂತ. ಹಂಗಂದ್ರೆ ಐ ಲವ್ ಯು ಅಂತ. ಸಿಸ್ಟರ್, ಪೆನ್ ಕೊಡಿ. ಅಯ್ಯೋ, ಇಲ್ಲಿ ಥರ್ಮಾಮೀಟರ್, ಮತ್ತಲ್ಲಿ ಪೇಷಂಟ್ ಬಾಯಲ್ಲಿ ಪೆನ್ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಓ, ನಾನು ಎಲ್ಲಿದ್ದೀನಿ? ಇಲ್ಲೇ ಮನೇಲಿದ್ದೀರಿ. ಹೆಂಡತಿ ಪಕ್ಕದಲ್ಲಿರೋದು ಜ್ಞಾನ ಇಲ್ಲ ನಿಮ್ಗೆ. ಇಷ್ಟೊತ್ತಲ್ಲೂ ಹಗ್ಲಗನ್ಸ್ ಕಾಣ್ತೀರಲ್ರಿ. ನಮ್ಮ ಪೇಷಂಟು ನನ್ನ ಕಾಯ್ತಾ ಇದ್ದಾರೆ, ನಿಮ್ ಪೇಷಂಟ್ ಕೂಡ ನಿಮ್ಮನ್ನ ಕಾಯ್ತಾ ಇದ್ದಾರೆ. ಟೈಮ್ ಆಯ್ತು, ಹೋಗಿ ಸ್ನಾನ ಮಾಡಿ ರೆಡಿಯಾಗಿ. ಮಮ್ಮಿ, ಡ್ಯಾಡಿ, ಆನಂದ್ ಬಂದ್ರು. ನಾವು ಕಾಲೇಜ್ ಹೋಗಿ ಬರ್ತೀವಿ. Hi Subida, we're from the US. How are you? Hi dear, how are you? Nice to meet you. ಡಾಕ್ಟರ್ ಆಗಿ ಎಲ್ಲರ ಸೇವೆ ಮಾಡಿ 100 ವರ್ಷ ಎಂದು ಹೀಗೆ ಇರಲಿ ನಮ್ಮಲ್ಲಿ ಹರ್ಷ ಹರ್ಷ.